ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಬ್ಲಾಗು 2 ದಿನದ್ದಿರುತ್ತೆ. ಇದು ಸಂಜೆ ಮಾಡ್ತಾ ಇರುವಂಥ ವಿಡಿಯೋ. ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಹೋಮ್ವರ್ಕ್ ಎಲ್ಲ ಮುಗಿಸಿದ್ಲು. ಹೋಮ್ವರ್ಕ್ ಮುಗಿಸಿದ್ಮೇಲೆ ಅವಳಿಗೆ ಪೇಂಟಿಂಗನ್ನು ಹೇಳ್ಕೊಡ್ತಾ ಇದ್ದೆ. ಅವಳು ಇಷ್ಟು ದಿನ ಕ್ರಯಾನ್ಸು ಆಮೇಲೆ ಸ್ಕೆಚ್ ಪೆನ್ನು ಯೂಸ್ ಮಾಡಿದ್ದಾಳೆ. ಕಲರ್ ಪೆನ್ಸಿಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ಲು. ಇವತ್ತು ಪೇಂಟಿಂಗಲ್ಲಿ ತೋರಿಸ್ತಾ ಇದ್ದೆ ಅವಳಿಗೆ. ಹಾಗೆ ಅವಳಿಗೆ ಒಂದು ಆ್ಯಕ್ಟಿವಿಟಿ ಇರಲಿ ಅನ್ನೋಕ್ಕೋಸ್ಕರ ಡ್ರಾಯಿಂಗ್ ಕೂಡ ಮಾಡ್ತಾಯಿದ್ದೆ. ಇದು ರೀಲ್ಸಲ್ಲಿ ಜಾಸ್ತಿ ಇದೆ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಇವತ್ತು ಅವಳ ಕಡೆ ಮಾಡಿಸೋಣ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅವಳಿಗೆ. ಅವಳಿಗೆ ಈ ಥರ ಪೇಂಟಿಂಗ್ ಎಲ್ಲ ತುಂಬಾ ಇಷ್ಟ. ಹಾಗಾಗಿ ನಾನು ಆದಷ್ಟು ಅವಳಿಗೆ ಪೇಂಟಿಂಗ್ ವರ್ಕನ್ನು ಮಾಡೋದಕ್ಕೆ ಎಲ್ಲ ಸಾಮಾನು ತಂದಿಟ್ಟಿದ್ದೀನಿ. ಇದನ್ನು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ತುಂಬಾ ಖುಷಿಯಾಗಿರ್ತಾಳೆ. ಆಮೇಲೆ ಟಿ ವಿ, ಮೊಬೈಲು ಇದರಿಂದ ದೂರ ಇರ್ತಾಳೆ. ಸ್ಕ್ರೀನ್ ಟೈಮ್ ತುಂಬ ಕಡಿಮೆ ಆಗುತ್ತೆ ಅವಳಿಗೆ. ಆದರೆ ನೋಡ್ತಾಳೆ, ಸ್ವಲ್ಪ ಕಡಿಮೆ. ಈ ಥರದ ಆ್ಯಕ್ಟಿವಿಟೀಸು ಜಾಸ್ತಿ ಇರುತ್ತೆ. ಇದನ್ನು ನೀವು ಕೂಡ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ರೀಲ್ಸಲ್ಲೆಲ್ಲ ಈಗ ಜಾಸ್ತಿ ಇದೆ. ಮಕ್ಕಳಿಗೆ ಇದನ್ನು ಮಾಡಿಸ್ತಾರೆ. ಈ ಥರ ಮಾಡಿಸೋದ್ರಿಂದ ತುಂಬಾ ಖುಷಿಯಾಗುತ್ತೆ ಮಕ್ಕಳಿಗೆ. ಒಂದು ಆ್ಯಕ್ಟಿವಿಟಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಲೈಟ್ ಗ್ರೀನು, ಆಮೇಲೆ ಯೆಲ್ಲೋ ಕಲರು, ಆಮೇಲೆ ಡಾರ್ಕ್ ಗ್ರೀನ್, ಇದು 3 ಕಲರ್ನ ಈ ಥರ ನಿಮ್ಮ ಹತ್ರ ಏನಂದರೆ ಪೇಸ್ಟ್ಗೆ ಟ್ಯೂಬ್ ಬರುತ್ತಲ್ಲ, ಆ ಥರ ಕಲರ್ಸ್ ಇದ್ದರೆ ತುಂಬ ಒಳ್ಳೆಯದು. ನನ್ನ ಹತ್ರ ಇರಲಿಲ್ಲ. ನಾನು ಎಕ್ರೆಲಿಕ್ ಕಲರ್ಸ್ನೇ ಈ ಥರ ಬ್ರಷಿಂದ ಹಚ್ತಾ ಇದ್ದೀನಿ. ಟ್ಯೂಬ್ ಇದ್ದರೆ ಏನಾಗುತ್ತೆ, ಅಲ್ಲೇ ನೀವು ಸ್ವಲ್ಪ ಒಂದೊಂದು ಡ್ರಾಪನ್ನು ನೀವು ಹಾಕಿ ಮಾಡ್ಬೋದು. ಇದರಲ್ಲಿ ಬ್ರಷಲ್ಲಾದರೆ ಜಾಸ್ತಿ ಬರೋದಿಲ್ಲ, ಪೇಂಟ್ ಸ್ವಲ್ಪ ಬರುತ್ತೆ. ಅದರಲ್ಲೇ ನಾನು ಇದ್ದಿದ್ರಲ್ಲೇ ಮಾಡಿಸ್ತಾ ಇದ್ದೀನಿ ಅವಳಿಗೆ. ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಬರೀ ನಾವು ಹೋಮ್ವರ್ಕ್ ಮಾಡಿಸಿದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ. ಈ ಥರದ ಆ್ಯಕ್ಟಿವಿಟೀಸು ಮಾಡಿಸ್ತಾ ಇರಬೇಕು ಮನೆಯಲ್ಲಿ. ಈಗ ನೋಡಿ, ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಅಂದರೆ ಇದರಲ್ಲಿ ಪಿಂಕ್ ಕೂಡ ಹಾಕ್ಕೋಬೋದು ಕಲರ್ನ ನಾವು, ಅದು ಕೂಡ ಚೆನ್ನಾಗಿ ಬರುತ್ತೆ. ನಾನಿವತ್ತು ಗ್ರೀನು ಮತ್ತು ಯೆಲ್ಲೋ ಶೇಡಲ್ಲಿ ಇವತ್ತು ತೋರಿಸ್ತಾ ಇರೋದು. ಅವಳಂತೂ ತುಂಬಾ ಖುಷಿಯಾದ್ಲು. ಈ ಥರದ್ದು ಪೇಂಟಿಂಗ್ ಎಲ್ಲ ಕೊಟ್ಬಿಟ್ರಂತೂ ತುಂಬ ಖುಷಿ. ಅದರಲ್ಲೂ ಬ್ರಷಿಂದ ಅವಳು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಅವಳು. ನಾನು ಯಾವಾಗಾದರೂ ಮಾಡ್ತೀನಿ. ನನಗೆ ಡ್ರಾಯಿಂಗ್ ಅಷ್ಟಾಗಿ ಬರಲ್ಲ. ಸುಮ್ಮನೆ ನನಗೆ ಗೊತ್ತಿದ್ದಷ್ಟು ನಮ್ಮ ಮನೆಗೆ ಸೂಟ್ ಆಗುವಷ್ಟು ನಾನು ಮಾಡ್ತೀನಿ. ಈ ಥರ ಬಲೂನ್ನ ತೊಗೊಂಡು ಈ ರೀತಿ ಪ್ರೆಸ್ ಮಾಡಬೇಕು ಅಂತ ಅವಳಿಗೆ ತೋರಿಸ್ತಾ ಇದ್ದೆ ನಾನು. ಆಮೇಲೆ ಅವಳು ಕೂಡ ಮಾಡಿದ್ಲು. ಡ್ರಾಯಿಂಗ್ ಬರಲ್ಲ, ಬಟ್ ಆದರೂ ಕೂಡ ನಾನು ಮಾಡ್ತೀನಿ. ಅವಳಿಗೆ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ಕೊಡ್ತೀನಿ. ನಾನು ಕ್ರಾಫ್ಟ್ ಐಟಮ್ ಆಗಲಿ, ಈ ಥರ ಪೇಂಟಿಂಗ್ ಆಗಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡಿದ್ರು ನಾವು ನಮ್ಮ ಮನೆಯಲ್ಲಿ ಮಾಡಿದ್ದಲ್ವ, ನಾವು ಮಾಡಿದ್ದು, ಹಾಗಾಗಿ ಚೆನ್ನಾಗಿರುತ್ತೆ. ಅವಳಿಗೂ ಕೂಡ ಒಂದು ಎಕ್ಸ್ಪರಿಮೆಂಟ್ ಅಂತ ಹೇಳಿ ಮಾಡಿಸ್ದೆ ನಾನು ಕೂಡ. ಸಂಜೆ ಟೈಮು ಹೀಗೆ ಟೈಮ್ ಕಳೆದೋಗ್ಬಿಡುತ್ತೆ. ಅವಳ ಜೊತೆಗೇ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು, ಈ ರೀತಿ ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ಬಿಟ್ಟು ಆಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಾನು. ಮನೆಯಲ್ಲಿ ಇರಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಅಮ್ಮನ ಮನೆಗೆ ಹೋಗ್ತೀವಿ. ಆಮೇಲೆ ಅಲ್ಲಿ ಏರಿಯಾದಲ್ಲಿ ಹುಡುಗರಿದ್ದಾರೆ, ಆಟ ಆಡ್ತಾಳೆ. ನಮ್ಮ ಏರಿಯಾಕ್ಕಿಂತ ಅವಳು ನಮ್ಮ ಅಮ್ಮನ ಮನೆ ಏರಿಯಾದಲ್ಲೇ ಆಟ ಆಡೋದು ಜಾಸ್ತಿ ಅವಳು. ಮತ್ತು ನೈಟ್ ಬರ್ತೀವಿ. ಅಷ್ಟರಲ್ಲೇ ನೋಡಿ, ಸ್ಕೂಲಿಂದ ಬಂದು ಇದಿಷ್ಟು ಮುಗಿಸೋ ಅಷ್ಟರಲ್ಲೇ ಮನೆ ಮತ್ತೆ ವಾಪಸ್ ಆ್ಯಸ್ ಇಟ್ ಈಸ್ ಹೆಂಗಿರುತ್ತಂದರೆ, ನಾನು ಬೆಳಗ್ಗೆಯಿಂದ ಒಂದು 4 ಸಾರಿ ಎತ್ತಿಟ್ಟಿರ್ತೀನಿ. ಅವಳು ಬಂದಮೇಲೆ ಮತ್ತೆ ಒಂದು 2-3 ಸಾರಿ ಎತ್ತಿಡೋದಾಗುತ್ತೆ ನಂದು. ನೋಡಿ, ಈ ರೀತಿ ಆಗುತ್ತೆ ಇದು ಗಿಡದ ಥರ. ಇನ್ನೂ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅವಳು ಅಷ್ಟೇ ಮಾಡಿದ್ಲು. ಆಮೇಲೆ ಟ್ಯೂಬಲ್ಲೂ ಕೂಡ ಅಷ್ಟೇ ಜಾಸ್ತಿ ಬರಲಿಲ್ಲ ಅದು, ಹಾಗಾಗಿ. ಆಮೇಲೆ ಅದೆಲ್ಲ ಮುಗಿದ ಮೇಲೆ ಮತ್ತೆ ಇದನ್ನೊಂದು ಮಾಡ್ತಾಯಿದ್ದಾಳೆ. ನಾನೊಂದು ಬುಕ್ ತಂದಿದ್ದೆ, ನಿಮಗೆ ತೋರಿಸಿದ್ನಲ್ಲ, ಅದರಲ್ಲಿ MS ಈ ರೀತಿ ಲೆಟರ್ಸ್ನ ಅವರು ಪೇಂಟ್ ಮಾಡೋಕ್ಕೆ ಕೊಟ್ಟಿದ್ದರು. ಅದನ್ನು ಅವಳು ನೋಡಿಬಿಟ್ಟು ಅದನ್ನು ಈ ರೀತಿಯಾಗಿ ಮಾಡ್ತಾಯಿದ್ದಾಳೆ. ಮೊನ್ನೆ ಮಾಡಿದ್ಲು ಅದರಲ್ಲಿ ಬುಕ್ಕಲ್ಲಿ. ಈಗ ಡ್ರಾಯಿಂಗ್ ಬುಕ್ಕಲ್ಲಿ ಅವಳು ಮಾಡ್ತಾಯಿದ್ದಾಳೆ. ಅವಳು ಹೇಳ್ತಾಯಿದ್ಲು, ಈ ಡ್ರಾಯಿಂಗ್ ಬುಕ್ನ ಅವಳಿಗೆ ನರ್ಸರಿನಲ್ಲಿ ಪ್ರೈಸಾಗಿ ಕೊಟ್ಟಿದ್ದರು. ಇವತ್ತು ಅದನ್ನು ಯೂಸ್ ಮಾಡ್ಕೊತಾ ಇದ್ದಾಳೆ ಅವಳು. ಹಾಗೆ ಅವಳಿಗೆ ಡ್ರಾಯಿಂಗ್ ಬುಕ್ಕು ಕೂಡ ಖಾಲಿಯಾಗಿತ್ತು, ಪೇಜೆಲ್ಲ ತುಂಬೋಗಿತ್ತು. ಅದನ್ನು ಕೂಡ ತರಬೇಕಿವತ್ತು. ಹಾಗೆ ಒಂದು ಮಾರ್ಕರ್ ಪೆನ್ ತರೋಣ ಅಂತ ಹೇಳಿ ಹೋಗಿದ್ದೆ. ನೋಡಿ ನಮ್ಮ ಮನೆ ಯಾವ ರೀತಿ ಆಗಿದೆ ಅಂತ. ಪೇಂಟ್ ಮಾಡಿದ್ದು ಅವಳು ಬುಕ್ಸು. ಈಗ
ಎಲ್ಲ ಹಂಗಿಂದ ಹಂಗೆ ಇದೆ. ಇದಿಷ್ಟು ಎಲ್ಲ ಎತ್ತಿಟ್ಟು ಹೊರಗಡೆ ಹೋಗಬೇಕು ಅಷ್ಟರಲ್ಲೇ ಅವಳು ಬೆಡ್ರೂಮಲ್ಲಿ ಒಂದು ಡ್ರಾವರ್ ಇದೆ, ಪ್ಲಾಸ್ಟಿಕ್ ಡ್ರಾವರ್ ನಮ್ಮದು ಮಲ್ಟಿಪರ್ಪಸ್ದು. ಅದನ್ನು ಮೈ ಮೇಲೆ ಹಾಕ್ಕೊಂಬಿಟ್ಲು. ಸ್ವಲ್ಪ ಬೇಜಾರು ಅನ್ನಿಸ್ಬಿಡ್ತು. ಅದನ್ನೂ ಎಲ್ಲ ಕ್ಲೀನ್ ಮಾಡಿ ಎತ್ತಿಡೋಷ್ಟರಲ್ಲಿ ಸಾಕಾಗೋಯಿತು. ಇದು ಇನ್ನು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಅವರಿಗೆ ಬುತ್ತಿಗೆ ನಾಷ್ಟಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ನಾನಿಲ್ಲಿ ಸೋಯಾ ಚಂಕ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ಕೀಮಾ ಥರ ಪೂರ್ತಿ ತರಿಯಾಗಿ ರುಬ್ಬಿಟ್ಟು ಮಾಡ್ತಾಯಿರೋದು. ಇಲ್ಲಿ ನಾನು ಒಂದು ಬೌಲ್ಗೆ ಬಿಸಿ ನೀರನ್ನು, ಕುದೀತಾ ಇರುವಂತಹ ನೀರಿಗೆ ಸೋಯಾ ಚಂಕ್ಸ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಬಿಟ್ಟು ಬಿಸಿನೀರಲ್ಲಿ ಒಂದು 15 ನಿಮಿಷ ನೆನೆಯೋಕೆ ಇಡ್ತಾಯಿದ್ದೀನಿ. ಹಾಗೆ ನಾನು ಇವತ್ತು ಈ ಸಬ್ಬಸಿಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಸಬ್ಬಸಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಇದು ನೋಡಿ, ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಅರಿಶಿನ, ಧನಿಯಾ ಪುಡಿ, ಉಪ್ಪು, ಆಮೇಲೆ ಕೊತ್ತಂಬರಿ, ಸಣ್ಣಗೆ ಹೆಚ್ಚಿರುವಂಥ ಸಬ್ಬಸಿಗೆ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಅಜ್ವೈನ ಮತ್ತು ಎಳ್ಳು ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಾನಿವತ್ತು ಇದಕ್ಕೆ ಸೇರಿಸ್ತಾ ಇಲ್ಲ. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಇದನ್ನು ಕಲಿಸ್ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಬುತ್ತಿಗಂತೂ ಮಾಡಿಸೋದಿದು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ, ಮೆತ್ತಗೂ ಇರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಸಬ್ಬಸಿಗೆನ ನಾವು ಯೂಸ್ ಮಾಡಬೇಕು, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಸಬ್ಬಸಿಗೆನ ಯೂಸ್ ಮಾಡೋದ್ರಿಂದ. ಅದರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಕೊನೆಯದಾಗಿ ಎಣ್ಣೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಮಿಕ್ಸ್ ಮಾಡಿ 1 ನಿಮಿಷ ಚೆನ್ನಾಗಿ ಇದನ್ನು ನಾದ್ಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ ನಾನು. ಅಷ್ಟರಲ್ಲೇ ನಮ್ಮನೆಯವರು ಮಗಳಿಗೆ ಯೋಗ ಹೇಳ್ಕೊಡ್ತಾಯಿದ್ರು. ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಅಡುಗೆ ಮಾಡಬೇಕಾದ್ರೆ ಅವಳು ಬೆಳಗ್ಗೆ ಬೇಗ ಎದ್ದೇಳ್ತಾಳೆ. 6:30-7 ಗಂಟೆ ಒಳಗಡೆನೇ ಎದ್ದೇಳ್ತಾಳೆ. 6:30ಗೆಲ್ಲ ಎದ್ದು ಬಿಡ್ತಾಳೆ ಅವಳಿಗೆ ಇದು ಯೋಗನ ಹೇಳ್ಕೊಡ್ತಾಯಿದ್ರು. ಒಂದೊಂದು ದಿನ ಮಾಡ್ತಾಳೆ, ಒಂದೊಂದು ದಿನ ಮಾಡಲ್ಲ. ಆ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾಳೆ ಅಂತ ಇಲ್ಲ, ಅವಳು ಮನಸ್ಸಿದ್ರೆ ಮಾಡ್ತಾಳೆ. ನಮ್ಮ ಮನೆಯವರು ಒಂದು ಸ್ವಲ್ಪ ಹೇಳ್ಕೊಡ್ತಾರೆ. ಕೆಲವೊಂದು ಆದಷ್ಟು ಒಂದು 8-10 ಮಾಡ್ತಾಳೆ ಅವಳೇ. ಇನ್ನು ಕೆಲವೊಂದನ್ನು ಇವರು ಹೇಳ್ಕೊಡ್ತಾರೆ. ಒಂದೊಂದು ಸಾರಿ ಮೂಡ್ ಇರಲಿಲ್ಲ ಅಂದರೆ ಮಾಡಲ್ಲ ಅಂತ ಹೇಳ್ತಾಳೆ. ಆವಾಗ ನಾವು ಫೋರ್ಸ್ ಮಾಡಲ್ಲ ಅವಳಿಗೆ ಜಾಸ್ತಿ. ಯಾವಾಗಾದರೂ ಅವಳು ಮಾಡ್ತೀನಿ ಅಂದಾಗ ನಾವು ಮಾಡಿಸ್ತೀವಿ. ಇವತ್ತು ಮಾಡ್ತಾಯಿದ್ಲು, ಯಾಕೋ ಮನಸ್ಸು ಇತ್ತಿವತ್ತು. ಒಂದೊಂದು ಸಾರಿ ಮೂಡಿ ಅವಳು ಮಾಡೋದಿಲ್ಲ. ಆ ರೀತಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ಯೋಗ ಎಲ್ಲ. ಅವಳು ತುಂಬಾ ಫ್ಲೆಕ್ಸಿಬಲ್ಲಾಗಿ ಯೋಗ ಎಲ್ಲ ಕಲಿತಾಳೆ ಅವಳು. ಆಮೇಲೆ ಅವಳು ಕೂಡ ಮಾಡ್ತಾಳೆ, ಇಷ್ಟಪಟ್ಟು ಮಾಡ್ತಾಳೆ. ಅವಳು ಯೋಗ ಎಲ್ಲ ಮಾಡಿದ್ಲು. ನಾನು ಕೂಡ ಅವಳು ಸ್ವಲ್ಪ ವಿಡಿಯೋ ತಕ್ಕೊಂಡೆ ನಾನು. ಆದರೆ ಅವಳು ಸಣ್ಣ ಪ್ಯಾಂಟ್ ಹಾಕ್ಕೊಂಡಿದ್ಲಲ್ಲ, ಹಾಫ್ ಪ್ಯಾಂಟು, ಅದಕ್ಕೆ ಅವಳು ಮುಚ್ಕೊತಾ ಇದ್ಲು, ನೀನು ವಿಡಿಯೋ ಮಾಡ್ತೀಯಾ ಅಂತ ಹೇಳಿ. ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಆದರೂ ಕೂಡ ಅವಳಿಗೆ ಮನಸ್ಸಿರಲಿಲ್ಲ. ಪದೇ ಡ್ರೆಸ್ನ ಮೇಲೆ ಮಾಡ್ಕೊತಾ ಇದ್ಲು. ಹೆಣ್ಮಕ್ಳು ಈ ರೀತಿಯಾಗಿ ಒಂದು ಸ್ವಲ್ಪ ಏನಂದರೆ ಕಾನ್ಸಂಟ್ರೇಟ್ ಇರ್ತಾರೆ ಕೆಲವೊಂದು ವಿಷಯದ ಬಗ್ಗೆ ಅಂತ ಅನ್ನಿಸ್ತಾ ಇತ್ತು ನನಗೆ, ಚಿಕ್ಕವಳಾದ್ರೂ. ಈಗ ನೋಡಿ 15 ನಿಮಿಷ ಆಯಿತು. ಈ ಸೋಯಾ ಚಂಕ್ಸ್ನ ನಾನು ಒಂದು ಸ್ಟ್ರೇನರಲ್ಲಿ ಸ್ಟ್ರೇನ್ ಮಾಡಿಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಿವುಚ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಡ್ರೈ ಆಗಿರುತ್ತೆ. ನಾವು ಮಿಕ್ಸರ್ಗೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ತರಿಯಾಗಿ ಬರುತ್ತೆ, ಇಲ್ಲಾಂದರೆ ಉಂಡೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಹಿಂಡ್ಕೊಂಡ್ಬಿಟ್ಟು ಇದನ್ನು ಹಾಗೇನೂ ಕೂಡ ಪಲ್ಯ ಮಾಡ್ತಾರೆ. ನಾನು ಒಂದು ರೆಸಿಪಿ ಹಾಕಿದ್ದೀನಿ. ಇವತ್ತು ನಾನೇನು ಮಾಡ್ತೀನಿ, ಹಿಂಡ್ಕೊಂಡಿರೋದನ್ನು ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ತಕ್ಕೊತೀನಿ. ನೋಡಿ, ಈ ರೀತಿ ಆಗಬೇಕು. ಈ ರೀತಿ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಒಂದು ಸಾರಿ ಮಾಡಿ ನೋಡಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು. ಈಗ ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಕೂಡ ನಾನು ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಈಗ ಇದಕ್ಕೆ ಜೀರಿಗೆ, ಸಾಸಿವೆ ಎರಡನ್ನೂ ಹಾಕಿ, ಎರಡು ಸ್ವಲ್ಪ ಚಟಪಟ ಅಂದ ತಕ್ಷಣ ಕರಿಬೇವನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಹುರಿದಾದ್ಮೇಲೆ ಈಗ ಇದಕ್ಕೆ ಉಳ್ಳಾಗಡ್ಡಿನ, ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಇದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಸಣ್ಣಗೆ ಹೆಚ್ಕೊಳ್ಳಿ.
ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಇದಕ್ಕೆ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿದ್ರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸು, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಗರಂ ಮಸಾಲ, ಧನಿಯಾ ಪುಡಿನ ಎಣ್ಣೆಯಲ್ಲಿ ಫ್ರೈ ಮಾಡಲಿಲ್ಲ. ನೀವು ಖಾರದ ಪುಡಿ, ಅರಿಶಿನ ಎಲ್ಲ ಹಾಕಿರ್ತೀರಲ್ಲ, ಆವಾಗೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕೊನೆಯದಾಗಿ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಾರಿ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ನೀವು ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಇದಿಷ್ಟನ್ನು ಹಾಕಬೇಕು. ನೀವು ಮೊದಲಾದರೂ ಹಾಕ್ಕೋಬೋದು, ಇಲ್ಲ ಕೊನೆಗಾದರೂ ಹಾಕ್ಕೋಬೋದು. ಇದು ಎರಡು ಧನಿಯಾ ಮತ್ತು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹುರಿರಿ ಇದನ್ನು. ಆಮೇಲೆ ಕೊನೆಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಷ್ಟು ಮಾಡಿದ್ರೆ ಸೋಯಾ ಕೀಮಾ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಏನಂದರೆ ಸಬ್ಬಸಿಗೆ ಚಪಾತಿ ಜೊತೆಗೆ ಈ ಸೋಯಾ ಕೀಮಾ ಪಲ್ಯನ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು, ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂದಳು, ನಮ್ಮ ಮನೆಯವರು ಕೂಡ ಬುತ್ತಿಗೆ ಒಯ್ದಿದ್ರು, ಅವರು ಕೂಡ ಇಷ್ಟಪಟ್ಟರು. ಈಗ ಚಪಾತಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಈ ರೀತಿ ಹುಳ್ಳಿನ ಹರಿದ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ಚಪಾತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಬೇಗ ಗಡಿಬಿಡಿ ಇರುತ್ತೆ. ಟಿಫಿನ್ನು ನನ್ನ ಮಗಳಿಗೆ ನಾಷ್ಟಕ್ಕೆ ಕೊಡಬೇಕು, ಅವಳು ತಿನ್ನೋದಕ್ಕೆ ಒಂದು ಅರ್ಧ ಗಂಟೆ ಮಾಡ್ತಾಳೆ, ಬೇಗ ತಿನ್ನೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅವಸರ ಮಾಡಿ ಕೊಡಬೇಕು. ನಮ್ಮನೆಯವರು ಕೂಡ ಬೇಗ ಹೋಗ್ತಾರಲ್ಲ, ಹಾಗಾಗಿ ಈ ರೀತಿ ಒಂದೊಂದೇ ಉಳ್ಳೆನ ಮಾಡಿಬಿಟ್ಟು ಎತ್ತಿಟ್ಕೊತೀನಿ. ಈ ಸಬ್ಬಸಿಗೆ ಚಪಾತಿ ಏನಿದೆಯಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದ್ರ ಬದಲಾಗಿ ನೀವು ಮೆಂತ್ಯನ ಹೆಚ್ಕೊಂಡ್ಬಿಟ್ಟು ಅದನ್ನು ಮಾಡ್ಕೋಬೋದು, ಅಥವಾ ಪಾಲಕನ್ನು, ನಿಮಗೆ ಯಾವ ಸೊಪ್ಪು ಇಷ್ಟ ಇದೆಯಲ್ಲ ಅದನ್ನೆಲ್ಲನೂ ನೀವು ಚಪಾತಿ ಹಿಟ್ಟಿಗೆ ಸೇರಿಸಿದ್ರೆ ತುಂಬ ಚೆನ್ನಾಗಿ ಚಪಾತಿಗಳು ಬರುತ್ತೆ, ಮೃದುವಾಗಿ ಬರುತ್ತೆ. ನೋಡಿ ಈ ಥರ ಒಂದು ಉಳ್ಳಿನ ಹರ್ಕೊಂಡ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಸವರ್ಕೊಳ್ಳಿ, ಅಥವಾ ಎಣ್ಣೆ ಕೂಡ ಬಳಸ್ಕೋಬೋದು. ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ಎರಡೂ ಕಡೆ ಹಚ್ಕೊಂಡು ಚೆನ್ನಾಗಿ ಒಂದು ಸಾರಿ ಲಟ್ಟಿಸ್ಕೊಂಬಿಡಿ. ಆಮೇಲೆ ಹದವಾಗಿ ಬೇಯಿಸ್ಕೋಬೇಕು, ತುಂಬ ಚೆನ್ನಾಗಿ ಬೆಂದ್ರೇ ಚಪಾತಿ ರುಚಿ ಅನಿಸುತ್ತೆ. ನೀವು ಯಾವುದೇ ಚಪಾತಿ ಮಾಡಿ ಹಸಿ ಬಿಸಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ರೀತಿ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಬಳಸಿಬಿಟ್ಟು ನೀವು ಈ ರೀತಿ ಮಾಡ್ಕೋಬೇಕು. ಅದರಲ್ಲೂ ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ಈ ರೀತಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಟ್ರೈ ಮಾಡಿ. ಇದಕ್ಕೆ ಬೇಕು ಅಂದರೆ ನೀವು ಹಸಿ ಖಾರ ಕೂಡ ಹಾಕ್ಕೋಬೋದು, ನಾನು ಹಾಕ್ತಾಯಿಲ್ಲ ಯಾಕಂದರೆ ಮಗಳ ಸಲುವಾಗಿ. ನೀವು ಹಸಿ ಖಾರ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಮೊಸರನ್ನ ಕೊಟ್ಟರೆ ಮಕ್ಕಳು ಈಸಿಯಾಗಿ ತಿಂತಾರೆ. ನನಗೆ ಅವಳು ಪಲ್ಯ ತಿನ್ನಬೇಕು, ಹಾಗಾಗಿ ನಾನು ಪಲ್ಯನೂ ಖಾರ ಇರುತ್ತೆ, ಚಪಾತಿನೂ ಖಾರ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಮಕ್ಕಳಿಗೆ. ಹಾಗಾಗಿ ನಾನು ಇದಕ್ಕೆ ಹಸಿ ಖಾರನ ಹಾಕಿಲ್ಲ. ನೀವು ಬೇಕು ಅಂದರೆ ಹಸಿ ಖಾರ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ರುಚಿ ಇರುತ್ತೆ. ದೊಡ್ಡವ್ರಿಗಾದರೆ ಹಸಿ ಖಾರ ಹಾಕಿದ್ರೆ ಏನು ತೊಂದರೆ ಇಲ್ಲ. ಎಲ್ಲ ಅಡುಗೆ ಆಯಿತು, ಬುತ್ತಿ ಕೂಡ ಕಟ್ಟದೆ, ನಮ್ಮ ಮನೆಯವ್ರು ಕೂಡ ಹೊರಟರು. ಈಗ ನನ್ನ ಮಗಳನ್ನ ರೆಡಿ ಮಾಡಿದ್ದೀನಿ. ಇವತ್ತು ಬುಧವಾರ ಆಗಿರೋದ್ರಿಂದ ಅವಳಿಗೆ ಕಲರ್ ಡ್ರೆಸ್ ಇದೆ. ಅವಳನ್ನ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು, ಕೆಳಗಡೆ ಬಸ್ ಹತ್ರ ಬಿಟ್ಟು ಬರಬೇಕು. ಅವಳನ್ನ ಬಿಟ್ಟು ಬಂದು ನಾನು ನಾಷ್ಟ ಮಾಡೋಕ್ಕೆ ಕೂತ್ಕೊಂಡೆ. ನೋಡಿ ಸೋಯಾ ಚಂಕ್ಸ್ ಕೀಮಾ ಪಲ್ಯ, ಆಮೇಲೆ ಇದು ಸಬ್ಬಸಿಗೆ ಚಪಾತಿ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ನನಗೆ. ಮತ್ತು ಸಂಜೆ ನಮ್ಮ ಮನೆಯವ್ರು ಬಂದ ಮೇಲೇ ವಿಡಿಯೋ ಮಾಡಿದ್ದು. ಈಗ ಕಾರ್ಚಿಕಾಯಿ ತೊಗೊಂಡು ಬಂದಿದ್ರು, ಅದನ್ನು ಸುಲಿತಾ ಇದ್ದೆ. ಹಾಗೆ ನನ್ನ ಮಗಳು ಹೋಮ್ವರ್ಕ್ ಕೂಡ ಮಾಡ್ತಾಯಿದ್ಲು.
ಇದನ್ನು ಸುಲಿತಾ ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಇದ್ರದ್ದು ಪಲ್ಯ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಇದನ್ನು ನಾಳೆಗೆ ವಿಡಿಯೋ ಮಾಡೋಕ್ಕಾದರೆ ವಿಡಿಯೋ ಮಾಡ್ತೀನಿ, ಕೆಲವೊಂದು ಸರಿ ಆಗಲ್ಲ, ಬೆಳಿಗ್ಗೆ ನೋಡ್ತೀನಿ ನಾನು. ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಾನು. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.